ಅಂತರ್ಯಾಮಿ ತು ಯಜ್ಞಾದೇಹ ವಿಷ್ಣುರಿತ್ಯಾದಿನಾಂ ರಮಾ. ಯಜ್ಞಾಭಿಮಾನಿ ಯಜ್ಞಾಖ್ಯೋ ವಾಯುರ್ಯಜ್ಞೆ ಪ್ರತಿಷ್ಠಿತಃ ಯಜ್ಞಶುದ್ಧಭಾವೇ ಇತ್ಯಸ್ಮಾತ್ ಯನ್ನಸೌ ಪಾವಯೋದ್ಯತಃ. ವಿಷ್ಣುಪೂಜಾರ್ಥಯಜ್ಞೋಹಮಿತ್ಯುಪಾಸನಮಾದರಾತ್ ಕುರ್ವೀತ ಪುರುಷೋ ನಿತ್ಯಂ ತದ್ಗಂ ಮೃತ್ಯುಮುಪಾನುದೇತ್. ಶ್ರೀ ಗುರುಭ್ಯೋ ನಮಃ. ಅಥಾತಃ ಭಾಗವತಸ್ಯ ಪ್ರಥಮೇ ಸ್ಕಂಧೆ ಚತುರ್ದಶಃ ಅಧ್ಯಾಯಃ ಅದ್ಯ ಪ್ರಾರಭ್ಯತೆ. ಯಾದವಾನ್ ಕೃಷ್ಣಂ ಚ ದೃಷ್ಟುಕಾಮಃ ಯೋಯಂ ಅರ್ಜುನಃ ದ್ವಾರಕಾಂ ಸಂಪ್ರಸ್ಥಿತಃ ಸಹ ದ್ವಾರಕಾಯಾಃ ಆಗತ್ಯ ಭ್ರಾತುಃ ಜ್ಯೇಷ್ಠಸ್ಯ ಯುಧಿಷ್ಠಿರಸ್ಯ ಅಗ್ರೆ ತಸ್ಥೌ. ತಸ್ಯ ಚ ಮುಖಂ ಹತತೇಜಸ್ಕಂ ದೃಷ್ಟ್ವಾ ಯುಧಿಷ್ಠಿರಃ ತಂ ಅರ್ಜುನಂ ನೈಕರೂಪೇಣ ವ್ಯಕಲ್ಪಯತ್. ಕಿಂ ಆತ್ಮಬಂಧುಃ ಕೃಷ್ಣಃ ಇಮಾಂ ಭೂಮಿಂ ತತ್ಯಾಜ ತತಶ್ಚ ಲೋಕಮಿಮಂ ಶೂನ್ಯಂ ಚಕಾರ ಯೇನ ಕಾರಣೇನ ತಬೈದಂ ತೇಜಃ ನಷ್ಟಪ್ರಾಯಂ ದೃಶ್ಯತೆ. ಅಥವಾ ಜುಗುಪ್ಸಿತಂ ಕಿಂಚಿತ್ ಕರ್ಮ ತ್ವಯಾ ಕೃತಂ ವಾ. ಅಗಮ್ಯಾಂ ಕಾಂಚನ ಸ್ತ್ರಿಯಂ ತ್ವಂ ಕಿಂ ಅಗಮಃ. ಅಥವಾ ಉತ್ತಮೈಃ ಅಧಮೈಃ ವಾ ಪುರುಷೈಃ ಕಿಂ ತ್ವಂ ಪರಾಜಿತೋಸಿ. ಬ್ರಾಹ್ಮಣಂ ಬಾಲಂ ಗಾಂ ವೃದ್ಧಂ ರೋಗಿಣಂ ಸ್ತ್ರಿಯಂ ಶರಣಪ್ರದಃ ತ್ವಂ ಸ್ವಕರ್ತವ್ಯಂ ಪರಿತ್ಯಜ್ಯ ಕಿಂ ಅತ್ಯಾಕ್ಷೀಃ. ಯದುಭಿಃ ತತ್ರ ಚಿರೋಷಿತತ್ವಾತ್ ಅಮಂಗಲೈಃ ಶಬ್ದೈಃ ಭಾವೈಃ ವಾ ಕಿಂ ಅಭಿಹತೋಸಿ. ಕೇನ ಕಾರಣೇನ ತ್ವಂ ಭ್ರಷ್ಟತೇಜಾಃ ವಿಭಾಸಿ. ಸರ್ವಾಣೀಮಾನಿ ನಿಮಿತ್ತಾನಿ ಸರ್ವಾಣೀಮಾನಿ ವೃತ್ತಾಂತಾನಿ ನೂನಂ ತ್ವಂ ಕಥಯ. ಇತಿ ಧರ್ಮರಾಜೇಣ ನೈಕವಿಧಂ ವಿಕಲ್ಪಿತಃ ಕೃಷ್ಣಸಖಃ ಅರ್ಜುನಃ ತಮೇವ ವಿಭುಂ ಕೃಷ್ಣಂ ಅನುಧ್ಯಾಯನ್ ಪ್ರತಿಭಾಷಿತುಂ ನೈವ ಶಶಾಕ. ಅಪಿ ಚ ಪಾಣಿನಾ ನೇತ್ರಜಂ ಅಶ್ರು ಆಮೃಜ್ಯ ಕೃಚ್ಛ್ರೇಣ ಬಾಷ್ಪಗದ್ಗದಯಾ ಗಿರ ಅಗ್ರಜಂ ನೃಪಂ ಏವಮಾಹ. ಯದಾಹ ಅರ್ಜುನಃ ತತ್ಖಲು ವಯಂ ಶೃಣವಾಮ. ದ್ವಾರಕೆಗೆ ಕೃಷ್ಣನನ್ನು ನೋಡಿ ಬರ್ತೀನಿ ಅಂತ ಹೋದಂಥ ಅರ್ಜುನ ಬಹಳ ದಿವಸ ಆದರೂ, ಒಂದು 7 ದಿವಸ ಆದ ಮೇಲೆ ಬಂದ. ಆ 7 ದಿವಸವೇ 7 ತಿಂಗಳಿನಂತೆ ಕಂಡಿತ್ತು ಧರ್ಮರಾಜನಿಗೆ. ಅದಾದ ಮೇಲೆ ಅರ್ಜುನ ಬಂದಾಗ ಅವನ ಮುಖ ಕಳೆಗುಂದಿದ್ದನ್ನು ನೋಡಿ, ಮುಖ ಕಳೆಗುಂದಲಿಕ್ಕೆ ಏನು ಕಾರಣ? ನೀನೇನಾದರೂ ಮಾಡಬಾರ್ದನ್ನು ಮಾಡಿದೆಯೋ ಹೇಗೆ? ಅಥವಾ ನಿನ್ನನ್ನು ಯಾರಾದರೂ ಅಪಮಾನಿಸಿದರೆ, ಯಾದವರು ಮೊದಲಾದವರು, ಅಥವಾ ನಮ್ಮ ಆತ್ಮಬಂಧುವಾದಂತಹ ಕೃಷ್ಣನನ್ನು ನಾವು ಕಳೆದುಕೊಂಡೆವ, ಕೃಷ್ಣ ಈ ಭೂಮಿಯನ್ನು ಬಿಟ್ಟು ಹೋದನ, ಆದ್ದರಿಂದ ಈ ಜಗತ್ತು ಶೂನ್ಯವಾಯಿತೋ ಹೇಗೆ?
ಆದ್ದರಿಂದಲೇ ನಿನ್ನ ಮುಖ ಕಳೆಗುಂದಿರಬೇಕು, ಇಲ್ಲದೇ ಇದ್ದರೆ ನಿನ್ನ ಮುಖ ಹೀಗೆ ಸಾಮಾನ್ಯವಾಗಿ ಕಳೆಗುಂದುವಂಥದ್ದಲ್ಲ ಅಂತೆಲ್ಲ ಪ್ರಶ್ನೆ ಕೇಳಿದೆ. ಅದಕ್ಕೆ ಏನು ಉತ್ತರ ಕೊಟ್ಟ ಅರ್ಜುನ ಅಂತ ಅನ್ನೋದನ್ನು ಈ 5ನೇ ಭಾಗದಲ್ಲಿ ನಾವು ನೋಡಬೇಕು. ಈ 14ನೇ ಅಧ್ಯಾಯ ಅದರಲ್ಲಿ ಈಗ ನೋಡಬೇಕಾಗಿದೆ. ನಾನಾ ಶಂಕಾಸ್ಪದಂ ರೂಪಂ. ಮೊದಲೇ ಈ ಅರ್ಜುನ ಕೃಷ್ಣನ ವಿಯೋಗದಿಂದ ಕರ್ಷಿತನಾಗಿದ್ದ, ಕೃಶ ಆಗಿ ಹೋಗಿದ್ದ, ಮಾನಸಿಕವಾಗಿಯೂ ದೈಹಿಕವಾಗಿಯೂ ಆತ ಕುಗ್ಗಿದ್ದ. ಕೃಷ್ಣ ಸಖ ಅವನು, ಕೃಷ್ಣನನ್ನೇ ಗೆಳೆಯ ಅಂತ ಭಾವಿಸಿದವನು. ಅಂಥ ಈ ಅರ್ಜುನ ನಾನಾ ಶಂಕಾಸ್ಪದಂ ರೂಪಂ ದೃಷ್ಟ, ಇವನ ಈ ವಿಚಿತ್ರವಾದ ಚರ್ಯೆಯನ್ನು ನೋಡಿ ಆ ಧರ್ಮರಾಜ ಪ್ರಶ್ನೆ ಮಾಡಿದ. ಅವನ ಮುಖ, ಧರ್ಮರಾಜನ ಕಣ್ಣಿಗೆ ಬಿದ್ದಂಥ ಅರ್ಜುನನ ಮುಖಚರ್ಯನೂ ಕೂಡ ನಾನಾ ಥರದ ಶಂಕೆಗಳಿಗೆ ಕಾರಣ ಮಾಡಿಕೊಡುವಂತೆಯೇ ಇತ್ತು. ಅದರಲ್ಲೇ ಅವನು ನೋಡಿದ. ಮತ್ತೆ ಶೋಕದ ಬೇಗೆಯಿಂದ ಅವನ ಮುಖಕಮಲವೂ ಬಾಡಿತ್ತು, ಹೃದಯ ಕಮಲ ಬಾಡಿತ್ತು. ತನ್ನ ಎಲ್ಲ ಥರದ ಜೀವನದ ಘಟನಾವಳಿಗೂ ಕೂಡ ಕೃಷ್ಣನೇ ಕಾರಣ, ತನ್ನ ಉನ್ನತಿಗೆ ಅವನೇ ಕಾರಣ ಅಂತ ಅನ್ನೋದನ್ನು ಇವನು ಧ್ಯಾನಿಸ್ತಾ ಇದ್ದ. ಆದರೆ ಧರ್ಮರಾಜನಿಗೆ ಉತ್ತರ ಕೊಡುವ ಸ್ಥಿತಿಯಲ್ಲಿ ಅವನಿರಲಿಲ್ಲ. ಸ್ವಲ್ಪ ಹೊತ್ತಾದಮೇಲೆ ಕಷ್ಟದಿಂದ ಕಣ್ಣೀರನ್ನು ಒರೆಸ್ಕೊಂಡ. ದುಃಖವನ್ನು ಹತ್ತಿಕ್ಕಲಿಕ್ಕೆ ಪ್ರಯತ್ನಿಸಿದ ಕೂಡ. ಕೃಷ್ಣನನ್ನು ಇನ್ನು ಕಾಣಲಿಕ್ಕೆ ಸಾಧ್ಯ ಇಲ್ವಲ್ಲ ಅಂತ ನೋವು ಅವನನ್ನು ಮತ್ತೆ ಮತ್ತೆ ಪೀಡಿಸಿತು. ಕೃಷ್ಣನ ನೆನಪು ಅವನನ್ನು ಕಾಡಿತು. ಕೃಷ್ಣನ ಜೊತೆಗಿದ್ದಂಥ ಒಂದು ಸಖ್ಯ, ಕೃಷ್ಣನ ಜೊತೆಗಿದ್ದಂಥ ಮೈತ್ರಿ, ಕೃಷ್ಣನ ಜೊತೆಗಿದ್ದಂಥ ಒಂದು ಸೌಹೃದ, ಇದೆಲ್ಲವೂ ಕೂಡ ಆತನನ್ನು ಮತ್ತೆ ಮತ್ತೆ ದುಃಖಕ್ಕೆ ಈಡು ಮಾಡಿತು. ಸುಹೃತ್ ಅಂದರೆ ಈ ಅರ್ಜುನ ಏನನ್ನ ಬಯಸ್ತಾ ಇದ್ನೋ, ಏನನ್ನ ಆಲೋಚನೆ ಮಾಡ್ತಾ ಇದ್ನೋ ಅದನ್ನೇ ಕೃಷ್ಣ ಕೂಡ ಆಲೋಚನೆ ಮಾಡ್ತಿದ್ರ ಅಂತ ಅರ್ಥ ಆಗ್ತದೆ. ಅಥವಾ ಅದಕ್ಕಿಂತ ಮುಖ್ಯವಾಗಿ ಕೃಷ್ಣ ಏನನ್ನ ಆಲೋಚನೆ ಮಾಡ್ತಿದ್ದ, ಏನನ್ನು ಬಯಸ್ತಾ ಇದ್ದ, ಯಾವುದನ್ನು ಧರ್ಮ ಅಂತ ತಿಳಿತಾ ಇದ್ದ, ಅದನ್ನೇ ಹೆಚ್ಚು ಕಡಿಮೆ ಈ ಅರ್ಜುನನು ಕೂಡ ಧರ್ಮ ಅಂತ ಭಾವಿಸ್ತಾ ಇದ್ದ ಅಂತ ಅದರ ಅರ್ಥ ಆಗ್ತದೆ. ಅದರಿಂದ ಸುಹೃತ್, ಒಳ್ಳೆಯ ಹೃದಯ ಉಳ್ಳವನು, ಇಬ್ಬರು ಕೂಡ ಒಳ್ಳೆಯ ಹೃದಯ ಇದ್ದವರು ಅಂತ ಹೀಗೆ ಅದರ ಅರ್ಥ ಆಗ್ತದೆ. ಸಖ್ಯ ಅಂತಂದರೆ ಸಮಾನವಾಗಿ ಇಬ್ಬರು ಕೂಡ ಜಗತ್ತಿನಲ್ಲಿ ತಿಳಿಯಲ್ಪಟ್ಟವರು. ಯಾವತ್ತೂ ಕೂಡ ನರನಾರಾಯಣರ ಅಂಶ ಸಂಭೂತರಾದವರಾದ್ದರಿಂದ, ನರನಾರಾಯಣರ ಅವತಾರ ರೂಪರಾದ್ದರಿಂದ, ಹಿಂದೆ ಹೇಗೆ ನಾರಾಯಣಂ ನರಸಕಂ ಶರಣಂ ಪ್ರಪದ್ಯೆ ಅಂತ ಭಾಗವತದಲ್ಲೇ ಬರುವಂತೆ ಅವರಿಬ್ಬರು ನರನಾರಾಯಣರು ಒಟ್ಟಿಗೆ ಯಾವತ್ತೂ ತಿಳಿಯಲ್ಪಡ್ತಾರೆ, ಶಾಸ್ತ್ರದಲ್ಲಿ ವರ್ಣಿತರಾಗ್ತಾರೆ. ಸಮಾನವು ಖ್ಯಾಯೇತೆ. ಅದರಂತೆ ಕೃಷ್ಣಾರ್ಜುನರಿಬ್ಬರು ಕೂಡ ಯಾವತ್ತೂ ಜೊತೆಗೇ ಇರ್ತಿದ್ರು. ದೀರ್ಘಕಾಲ ದ್ವಾರಕೆಗೆ ಹೋಗಿ ಅರ್ಜುನ ಇದ್ದು ಬರ್ತಿದ್ದ, ಅಷ್ಟೇ ದೀರ್ಘಕಾಲ ಹಸ್ತಿನಾವತಿಯಲ್ಲಿ ಕೃಷ್ಣ ಇರ್ತಿದ್ದ. ಇದರಿಂದ ಅವರು ಸಮಾನವಾಗಿ ತಿಳಿಯಲ್ಪಡ್ತಾರೆ. ಆದ್ದರಿಂದ ಸಖಿಗಳು. ಸಮಾನ ಖ್ಯಾಯತೆ, ತಿಳಿಯಲ್ಪಡ್ತಾನೆ, ಆದ್ದರಿಂದ ಸಖಿ ಅಂತ ಅದರ ಅರ್ಥ. ಸುಹೃತ್ ಅಂದರೆ ಒಳ್ಳೆಯ ಹೃದಯ ಉಳ್ಳವರು, ಪರಸ್ಪರರನ್ನು ಅರಿತಂತಹ ಹೃದಯ ಉಳ್ಳವರು ಅಂತ ಅರ್ಥ ಆಗ್ತದೆ. ಮೈತ್ರಿ ಅನ್ನೋ ಶಬ್ದಕ್ಕೆ ನಮ್ಗೆ ಅರ್ಥ ಗೊತ್ತಿದ್ದೇ ಇದೆ. ಭಾರತದಲ್ಲಿ ಅದರ ಅರ್ಥ ಬಂದಿದೆ. ಆಚಾರ್ಯರು ಐತರೆಯ ಭಾಷ್ಯದಲ್ಲಿ ಆ ಅರ್ಥವನ್ನು ವರ್ಣನೆ ಮಾಡಿದ್ದಾರೆ. ಮಿನೋತಿ ತ್ರಾಯತೆ ಚೇತಿ ತನ್ಮಿತ್ರಂ ಅಭಿಧೀಯತೆ. ತಿಳಿದು ರಕ್ಷಿಸಬೇಕು. ಗೆಳೆಯನಾದವನು ತನ್ನ ಗೆಳೆಯನನ್ನು, ಇವನು ಅವನನ್ನು ತಿಳಿದು ರಕ್ಷಿಸಬೇಕು, ಅವನು ಇವನನ್ನು ತಿಳಿದು ರಕ್ಷಿಸಬೇಕು. ಹೀಗೆ ಪರಸ್ಪರರು ಸಮಯಕ್ಕೆ ಒದಗಬೇಕು. ಅದೇ ಮೈತ್ರಿ. ಸಾರಥ್ಯಾದಿಗಳು ಸಂಸ್ಮರಣ. ಇನ್ನು ಸಾರಥಿಯಾಗಿ, ಕುರುಕ್ಷೇತ್ರದ ಯುದ್ಧದಲ್ಲಿ ಸಾರಥಿಯಾಗಿ ಆ ಯುದ್ಧದಿಂದ ಪಾರು ಕಾಣಿಸಿದ, ಒಟ್ಟಾರೆ ಅರ್ಜುನನ ಮತ್ತು ಪಾಂಡವರ ಜೀವನವೆಂಬ ಯುದ್ಧದಲ್ಲೇ ಅವರಿಗೆ ಸಾರಥಿಯಾಗಿದ್ದು ಅವರನ್ನು ಪಾರುಗಾಣಿಸಿದ. ಮಾತನಾಡಲಿಕ್ಕೆ ಹೊರಟ್ರೆ ಅವನ
ಧನಿಯೇ ಗದ್ಗದಾಗಿ ಹೋಯಿತು. ಅವನು ಅಲ್ಲಿಂದ ಅಳ್ಳಕ್ಕೆ ತೊಡಗಿದ. ಮುಂದೆ ಹೇಳಿದ, ವಂಚಿತೋಹಂ ಮಹಾರಾಜ ಹರಿಣ ಬಂಧುರೂಪಿಣ ಅಂತ ಅದಕ್ಕೆ ಉತ್ತರ ಹೇಳಲಿಕ್ಕೆ ತೊಡಗಿದೆ. ಇಲ್ಲಿ ಈಗೇನು ಈ 3 ಶ್ಲೋಕಗಳನ್ನು ಹೇಳಿದೆ, ಇದಕ್ಕೆ ವ್ಯಾಖ್ಯಾನಕಾರ ಹೇಳುವಂಥ ವಿಶೇಷ ಅಂಶಗಳನ್ನೇನು ಹೇಳಬೇಕಾದ ಅಗತ್ಯ ಏನಿಲ್ಲ. ಆದ್ದರಿಂದ ಸರಳವಾದ ಅರ್ಥ ಇರೋದರಿಂದ ವಿಜಯಧ್ವಜರು, ಯಾದವಾರ್ಯರು ಮತ್ತು ಉಳಿದ ವ್ಯಾಖ್ಯಾನಕಾರರು ಯಾರು ಹೇಳಿದ್ದನ್ನೇನು ನಾನು ಹೇಳಲಿಕ್ಕೆ ಹೋಗಲಿಲ್ಲ. ವಂಚಿತೋಹಂ ಮಹಾರಾಜ, ಮಹಾರಾಜನೇ ಅಂತ ತನ್ನ ಅಣ್ಣನನ್ನು ಸಂಬೋಧಿಸಿ ಹೀಗೆ ಉತ್ತರ ಹೇಳಲಿಕ್ಕೆ ತೊಡಗಿದೆ. ಇಲ್ಲಿವರೆಗೆ ನಮಗೆ ಬಂಧುವಿನ ರೂಪದಲ್ಲಿದ್ದಂಥ ಈ ಭಗವಂತ ನಮ್ಮನ್ನು ವಂಚಿಸಿದ. ಅವನೇ ನನ್ನ ಎಲ್ಲ ತೇಜಸ್ಸನ್ನು ಕೂಡ ಕದ್ವೊಯ್ದಿದ್ದಾನೆ. ದೇವ ವಿಸ್ಮಾಪನಂ, ನನ್ನ ತೇಜಸ್ಸೇನು ಕಡಿಮೆ ಆದದ್ದಲ್ಲ, ದೇವತೆಗಳಿಗೆ ಮಹಾ ಆಶ್ಚರ್ಯ ಕೊಡುವಂತಹ ತೇಜಸ್ಸು ನಂದು. ಅಂಥ ತೇಜಸ್ಸನ್ನು ಕೂಡ ಆತನೇ ಕದ್ದೊಯ್ದಿದ್ದಾನೆ, ಆತನೇ ಹೊತ್ತೊಯ್ದಿದ್ದಾನೆ. ಆತ ಹೋಗುವಾಗ ನನ್ನ ತೇಜಸ್ಸು ಕೂಡ ಆತನ ಹಿಂದೆಯೇ ಹೊರಟು ಹೋಗಿದೆ. ಯಸ್ಯ ಕ್ಷಣವಿಯೋಗೇನ ಲೋಕೋ ಹಿ ಅಪ್ರಯದರ್ಶನ, ಉಕ್ತೇನ ರಹಿತೋ ಹ್ಯೇಷಃ ಮೃತಕಃ ಪ್ರೋಚ್ಯತೆ ಯಥಾ ಅಂತ ಈ ಮುಂದೆ 6ನೇ ಶ್ಲೋಕ. ಉಕ್ತ ಅಂದರೆ ಪ್ರಾಣ. ಉಕ್ತೇನ ಪ್ರಾಣೇನ ರಹಿತ ಏಷಃ ದೇಹ ಅಂತ ವಿಜಯಧ್ವಜರು ಅದನ್ನ ಅರ್ಥ ಮಾಡ್ತಾರೆ. ಪ್ರಾಣ ಇಲ್ಲದೆ ಹೋದರೆ ಈ ಶರೀರವನ್ನು ಹೆಣ ಅಂತ ಪರಿಗಣನೆ ಮಾಡ್ತಾರೆ ಎಲ್ಲರೂ ಕೂಡ. ಒಂದು ಕ್ಷಣನೂ ಕೂಡ ಆ ದೇಹವನ್ನು ಅವರು ಸಹಿಸೋದಿಲ್ಲ. ಆ ದೇಹದ ದರ್ಶನವೇ ಅಷ್ಟು ಭಯಂಕರ ಆಗಿಬಿಡ್ತದೆ. ಪ್ರಾಣತ್ಯಾಗೇ ಪುತ್ರಾದಿ ಶರೀರಮಪಿ ಪಿತ್ರಾದಿ ಶರೀರಮಪಿ ಪುತ್ರಾದೇಹ ಅಪ್ರಿಯತ್ವಾದ್ ಬಹಿರ್ಭೂಮೌ ನಿಕ್ಷಿಪ್ಯತೆ ಯಥಾ. ಪ್ರಾಣ ಪರಿತ್ಯಾಗ ಆದಾಗ, ತಂದೆ ತಾಯಿ ತೀರ್ಕೊಂಡು ಹೋದಾಗ ಮಕ್ಕಳು ಮೊದಲಾದವರು ಆ ಶರೀರವನ್ನು ಮನೆಯಿಂದ ಹೊರಗೆ ಭೂಮಿಯಲ್ಲಿ ಇಡ್ತಾರೆ. ಮನೆಯೊಳಗೆ ಎಷ್ಟು ದಿವಸ ಇಟ್ಕೊಂಡು ಕೂತ್ಕೋತಾರೆ, ಅದನ್ನು ಹೊರಗೆ ತೆಗೆದು ಇಡಲೇಬೇಕಾಗ್ತದೆ. ಅಹಮಪಿ ಬಂಧುಭಿ ಅಪ್ರಿಯತ್ವಾತ್, ಹಾಗೆ ನನ್ನನ್ನು ಕೂಡ ಅಪ್ರಿಯತ್ವಾತ್ ಅವಜ್ಞಾತವತ್ ದೃಷ್ಟ ಇತಿ ಭಾವ. ಆದ್ದರಿಂದ ನನ್ನನ್ನು ಕೂಡ ನನ್ನ ಪ್ರಾಣವಾದಂಥ ಕೃಷ್ಣನನ್ನೇ ಕಳ್ಕೊಂಡಿದ್ದರಿಂದ ಜನ ನನ್ನನ್ನು ತಿರಸ್ಕಾರ ಮಾಡುವಂತೆ ಕಾಣಿಸ್ತಿದೆ ಅಂತ ಹೇಳ್ತಿದ್ದ ನಾವು. ಹಾಗೆ ವಿಜಯಧ್ವಜರು ಬರೆದಿದ್ದಾರೆ, ಕೃಷ್ಣ ಇಲ್ಲದೆ ಇದ್ದಿದ್ದರಿಂದ ತನಗೇನೂ ಬೆಲೆ ಇಲ್ಲದಂತಾಗಿ ಜನ ನನ್ನನ್ನು ಅನಾದರಿಸಿದ್ದಾರೆ ಅಂತ ಅವನಿಗೆ ಅನಿಸಿದ್ದಿರಬೇಕಷ್ಟೆ. ವಸ್ತುತಃ ದ್ವಾರಕೆ ಯಾವ ಜನರಾಗಲಿ ಮತ್ತಾರೋ ಆಗಲಿ ಅವನನ್ನು ಹಾಗೆ ಅನಾದರಿಸಿ ಏನು ಇರಲಿಲ್ಲ. ಆದರೆ ಆ ದ್ವಾರಕೆಯಿಂದ ಈ ಕಡೆ ಬರುವಾಗ ಕೃಷ್ಣನ ಪತ್ನಿಯರನ್ನು, ಅನೇಕ ಜನ ಮಕ್ಕಳನ್ನು, ಇವರನ್ನೆಲ್ಲ ಕಳ್ಕೊಂಡು ಈ ಕಡೆ ಬರುವಾಗ ಕೆಲವು ಜನ ದರೋಡೆಕೋರರು ಆ ಅರ್ಜುನನನ್ನು ಸೋಲಿಸಿ ಆತನ ಸಂಪತ್ತನ್ನು, ಆ ಸ್ತ್ರೀಯರನ್ನೆಲ್ಲ ಅಪಹರಿಸಿಬಿಟ್ರಲ್ಲ, ಅದು ಕೃಷ್ಣ ಇಲ್ಲದೇ ಇದ್ದ ಕಾರಣದಿಂದಾಗಿ ಇವನನ್ನು ಹೀಗೆ ಅನಾದರ ಮಾಡಿದರು ಅಂತ ಅವ್ರ ಬಗ್ಗೆ ಇಟ್ಕೊಳ್ಬಹುದು. ಹೊರತು ಇನ್ನು ಬೇರೆ ಯಾರಾದರೂ ಅವನನ್ನು ಈ ಥರ ಅನಾದರಿಸಿದ್ರು ಯಾದವರು ಅಂತ ನಾವೇನು ಭಾವಿಸಬೇಕಾಗಿಲ್ಲ, ಹಾಗೆ ನಂಗೆ ಅನಿಸ್ತದೆ. ಮಮಾಯಂ ಲೋಕೆ ದೇಹ ಅಪ್ರಿಯ ದರ್ಶನ ಜಾತಃ. ಆದ್ದರಿಂದ ಈ ಜಗತ್ತಿನಲ್ಲಿ ನನ್ನ ಬಗ್ಗೆ ಜನರಿಗೊಂದು ಏನು ಗೌರವ ಇತ್ತು ಈ ಹಿಂದೆ, ಅದ್ಯಾವುದೂ ಈಗ ಇಲ್ಲದಂತಾಗಿಬಿಟ್ಟಿದೆ. ಉಕ್ತ ಅನ್ನೋ ಶಬ್ದಕ್ಕೆ ಪ್ರಾಣ ಅಂತ ಅರ್ಥನೇ ವಿಜಯಧ್ವಜರು ಮತ್ತು ಯಾದವಾರ್ಯರು ಇಬ್ಬರು ಕೂಡ ಬರೆದಿದ್ದಾರೆ. ಆದ್ದರಿಂದ ಅವರು ಹೇಳಿದಂಥ ಅರ್ಥವನ್ನೇ ನಾನು ಹೇಳೋ ಪ್ರಯತ್ನ ಮಾಡ್ತಿದ್ದೇನೆ. ಮುಕ್ತೇನ ಅಂದರೆ ಪ್ರಾಣೇನ ಅಂತಲೇ ಶ್ರೀಧರರು, ವೀರರಾಘವರು ಎಲ್ಲರೂ ಕೂಡ ವರ್ಣನೆ ಮಾಡ್ತಾರೆ. ಅಲ್ಲಿ ಬೇರೆ ಯಾವುದೇ ಅಭಿಪ್ರಾಯ ಏನು ಹೇಳಬೇಕಾಗಿಲ್ಲ. ಈ 7ನೇ ಶ್ಲೋಕದಲ್ಲಿ ಯತ್ಸಂಶಯಾತ್ ತ್ರಿಪದಗೇಹ ಉಪಾಗತಾನಾಂ ಅನ್ನೋ ಶ್ಲೋಕದಲ್ಲಿ ದ್ರೌಪದಿ ಸ್ವಯಂವರದಿಂದ ಆರಂಭಿಸಿ
ಈ ಪಾಂಡವರ ಜೀವನ ಒಂದು ಏಳಿಗೆಯನ್ನು, ಅಭಿವೃದ್ಧಿಯನ್ನು ಕಂಡಿತಲ್ಲ, ಅದನ್ನು ನಾವು ನೆನಪು ಮಾಡ್ಕೋತಿದ್ದಾನೆ. ಅಂತಹ ಪರಾಕ್ರಮಿಗಳೆಲ್ಲ ಅಲ್ಲಿ ಬಂದಿದ್ದರು. ಜರಾಸಂಧರಂತಹ ಪರಾಕ್ರಮಿಗಳು ಬಂದಿದ್ದರು. ದ್ರೌಪದಿಯ ಸೌಂದರ್ಯಕ್ಕೆ ಸಮುಗ್ಧರಾಗಿ ಅಲ್ಲಿ ಬಂದಿದ್ದರು. ಆದರೆ ಅವರ ಯಾರ ಆಟವೂ ಅಲ್ಲಿ ನಡೆಯದಂತಾದಾಗ ನಾನು ಆ ಬಾಣ ಆ ಒಂದು ಬಿಲ್ಲಿಗೆ ಬಾಣ ಹೂಡಿ ಅದನ್ನು ಮತ್ಸ್ಯಯಂತ್ರ ಭೇದಿಸಿ ದ್ರೌಪದಿಯನ್ನು ಪಡೆದೆ. ಇದೆಲ್ಲ ಆಗಿದ್ದು ಆ ಕೃಷ್ಣನ ಅನುಗ್ರಹದಿಂದ. ಸಜ್ಜೀಕೃತೇನ ಅಂತ ಶಬ್ದ ಇದೆಯಲ್ಲ, ಸಜ್ಜೀಕೃತೇನ ಅನ್ನೋದ್ರ ಬದಲಾಗಿ ಸಜ್ಜೀಕೃತೇನ ಅಂತ ಯಕಾರ ಇದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸಜ್ಜ ಅಂದರೆ ಸಿದ್ಧ ಆಗೋದು ಅಂತ ಅರ್ಥ. ಸಿದ್ಧ ಆಗೋದು ಅಂತ ಅಷ್ಟು ಸರಿಯಾದ ಅಭಿಪ್ರಾಯ ಅಲ್ಲ. ಬಿಲ್ಲಿಗೆ ಸಂಬಂಧಪಟ್ಟಂತೆ ಸಜ್ಯ ಅಂತ ಪ್ರಯೋಗ ಮಾಡ್ತಾರೆ. ಜ್ಯ ಅಂದರೆ ಜಕಾರಕ್ಕೆ ಯಕಾರದ ಒತ್ತು ಕೊಟ್ಟು ಅದನ್ನು ಆಕಾರ ಅಂತವಾಗಿ ಉಚ್ಚಾರ ಮಾಡಿದಾಗ ಸಜ್ಯ ಅಂದರೆ ಬಿಲ್ಲಿನಿಂದ ತನ್ನ ಹೆದೆಯಿಂದ ಕೂಡಿದ್ದು ಅಂತ ಅರ್ಥ. ಮೊದಲು ಅದನ್ನು ಹೆದೆ ಕಟ್ಟುವುದೇ ದೊಡ್ಡ ಕಷ್ಟದ ಕೆಲಸ. ಹೆದೆಯಿಂದ ಕೂಡಿದ ಬಿಲ್ಲು ಅಂತಿಷ್ಟು ಅರ್ಥ ಆಗ್ತದೆ. ಹೀಗೆ ಜ್ಯಾಯ ಸಹಿತ ಸಜ್ಜ, ಜಾಯ ಸಹಿತಂ ಸಜ್ಜಂ, ಅಸಜ್ಜಂ ಸಜ್ಜಂ ಕೃತಂ ಸಜ್ಜೀಕೃತಂ. ಹೀಗೆ ಸಜ್ಜೀಕೃತಂ ಅಂತ ಯಕಾರ ಅಲ್ಲಿ ಇರಬೇಕಾಗಿತ್ತು. ಒಂದು ಪಾಠದಲ್ಲಿ ಆದ ಒಂದು ಪಾಠಾಂತರನೂ ಕೂಡ ಕಾಣಿಸ್ತದೆ. ಆದರೂ ಸಜ್ಜೀಕೃತೇನ ಅಂತಿದ್ರೆ ಸಿದ್ಧೇನ ಅಂತ ಅರ್ಥ ಆಗುವುದರಿಂದ ತಪ್ಪೇನೂ ಇಲ್ಲ. ಯತ್ಸನ್ನಿಧ ಅಹಮು ಖಾಂಡವ ಮಗ್ನಯೇ ಅದಾಂ. ಮುಂದೆ ದ್ರೌಪದಿಯ ಮದುವೆ ಆದಮೇಲೆ, ಸುಭದ್ರೆಯ ಮದುವೆ ಆದಮೇಲೆ ಮತ್ತೊಂದು ಘಟನೆ ನೆನಪು ಮಾಡ್ಕೋತಾ ಇದ್ದಾನೆ. ಈ ಅಗ್ನಿ ನನಗೆ ಖಾಂಡವವನವನ್ನು ಆಹುತಿಯನ್ನಾಗಿ ಕೊಡು ಅಂತ ಕೇಳಿದ್ದೆ. ಆಗ ನಾವು ಆ ಅಗ್ನಿಗೆ ಸಂರಕ್ಷಕರಾಗಿ, ನಾನು ಮತ್ತು ಕೃಷ್ಣ ಇಬ್ಬರು ಅಗ್ನಿಗೆ ಸಂರಕ್ಷಕರಾಗಿ ನಿಂತು ಖಾಂಡವವನವನ್ನು ಆತನಿಗೆ ಬಲಿ ಕೊಟ್ಟಿವೆ. ಆಗ ಇಂದ್ರ, ಆತನ ಎಲ್ಲ ದೊಡ್ಡ ಸೈನ್ಯ ಅವರೆಲ್ಲ ಅಲ್ಲಿ ಬಂದು ನಿಂತ್ಕೊಂಡಿದ್ರು. ಆದರೆ ಕೃಷ್ಣನ ಎದುರಿಗೆ ಅವ್ರು ಯಾರ ಆಟವೂ ನಡೆಯಲಿಲ್ಲ. ಮತ್ತೆ ನಮಗೆ ಕೃಷ್ಣ ಆ ಮಯಸಭೆಯನ್ನು ಕೂಡ ಕೊಡಿಸಿದ. ಆ ಮಯಸಭೆಯ ಸೌಂದರ್ಯ ಯಾವ ದೇವಸಭೆಗೂ ಕೂಡ ಏನು ಕಡಿಮೆ ಆಗಿದ್ದಿರಲಿಲ್ಲ. ಅಂತಹ ಅದ್ಭುತವಾದ ಸೈನ್ಯವನ್ನು ನಮಗೆ, ಅಂಥ ಒಂದು ಸಭೆಯನ್ನು ನಮಗೆ ಅವನು ಕೊಡಿಸಿದ. ಅಂತ ಆ ಖಾಂಡವನ ದಹನದ ಪ್ರಸಂಗವನ್ನು ನೆನಪು ಮಾಡಿಕೊಂಡ. ಇದರಲ್ಲೂ ಕೂಡ ಹೆಚ್ಚಿನ ವಿಷಯ ಏನಿಲ್ಲ. ಅಹಮು ಅಂತ ಒಂದು ಶಬ್ದ ಇದೆ. ಅಹಮು ಅಂದರೆ ಅಹಂ ಅಂತ ಅಷ್ಟೇ. ಅದು ಅಹಂ ಅಂದರೆ ನಾನು ಅಂತ. ಆ ನಾನು ಅಂತ ಅನ್ನೋದು ಏನಿದೆಯಲ್ಲ, ಆ ನಾನು ಅಂತ ಅನ್ನೋದನ್ನು ಅಹಮು ಅಂತ ಹೇಗೆ ಹೇಳ್ತಾನೆ? ಊ ಶಬ್ದ ವಿಸ್ಮಯೇ. ಅಹಂ ಅಂದರೆ ನಾನು ಅಂತ ಅಷ್ಟು ಮಾತ್ರ ಅಲ್ಲಿರೋದು. ಊ ಅನ್ನೋ ಶಬ್ದ ಆ ವಿಸ್ಮಯವನ್ನು ಹೇಳ್ತದೆ. ಇದೇನು ಆಶ್ಚರ್ಯ ಅಂತ ಆ ವಿಸ್ಮಯವನ್ನು ಹೇಳ್ತದೆ ಅಂತ ಅದರ ತಾತ್ಪರ್ಯ. ಯತ್ತೇಜಸ ನೃಪಶಿರೋಂಗ್ರಿ ಮಹನ್ ಮಖಾರ್ಥಂ ಆರ್ಯ ಅನುಜಸ್ತವ ಗದಾಯುಧ ಸತ್ವವೀರ್ಯ ಅಂತ ಮುಂದೆ ಭೀಮಸೇನ ಮಾಡಿದ ಈ ಒಂದು ಜರಾಸಂಧನ ವಧೆ ಮೊದಲಾದ ಕಾರ್ಯ ಇದೆಯಲ್ಲ, ಅದನ್ನು ಈಗ ನೆನಪು ಮಾಡ್ಕೋತಿದ್ದಾನೆ. ಕೃಷ್ಣ, ನಾನು ಮತ್ತು ಭೀಮಸೇನ ಈ ಮೂರೂ ಜನ ಜರಾಸಂಧನ ಬಳಿಗೆ ಹೋದೆವು. ರಾಜಸೂಯ ಯಾಗಕ್ಕೆ ಕಂಟಕನಾಗಿದ್ದಂತಹ ಜರಾಸಂಧನನ್ನು ಸದೆ ಬಡಿಯುವುದು ನಮ್ಮ ಉದ್ದೇಶ ಆಗಿತ್ತು. ಅದಕ್ಕಾಗಿ ಅಲ್ಲಿ ಹೋದೆವು. ಆಗ ಕೃಷ್ಣನ ಅನುಗ್ರಹದಿಂದ, ಅವನ ಮಾರ್ಗದರ್ಶನಕ್ಕನುಸಾರವಾಗಿ ಈ ಜರಾಸಂಧನನ್ನು ಸದೆ ಬಡಿದ ಭೀಮಸೇನ. ಅವನನ್ನು ಸಂಹಾರ ಮಾಡಿದ. ಹೇಗೆ ಸಂಹಾರ ಮಾಡಿದ ಅಂದರೆ, ಜರಾಸಂಧ ಎಂಥವನು ಅದನ್ನ ಹೇಳ್ತಾರೆ. ಎಲ್ಲ ರಾಜರ ತಲೆಯ ಮೇಲೆ ಕಾಲೆತ್ತಿ ಇಟ್ಟವನವನು. ಅಂಥ ಮಹಾಪರಾಕ್ರಮಿ. ಅಂಥ ಪರಾಕ್ರಮಿಯಾದಂಥ ಈ ಜರಾಸಂಧ ಭೀಮಸೇನಿಗೆ ಮಣಿದ್ನಲ್ಲ. ಆರ್ಯ ಅನುಜಸ್ತವ, ನಿನ್ನ ತಮ್ಮ, ನನ್ನ ಅಣ್ಣನಾದಂಥ ಭೀಮಸೇನ. ಆರ್ಯ ಅಂದರೆ ನನ್ನ ಅಣ್ಣ, ನಿನಗೆ ತಮ್ಮ. ಈನಾಹೃತಾ ಪ್ರಮಥನಾಥ ಮಖಾಯ ಭೂಪಾ ಯನ್ಮೋಚಿತಾ ವ್ಯುದನಯನ್ ಬಲಿಮಧ್ವರೇತೆ.
ಮತ್ತು ಪ್ರಮಥನಾಥ ಅಂದರೆ ರುದ್ರ. ಆ ರುದ್ರನಿಗೆ ಬಲಿ ಕೊಡಬೇಕು ಅಂತ ಒಂದು ದೊಡ್ಡ ಪ್ರಮಾಣದ ರಾಜರ ತಂಡವನ್ನೇ, ರಾಜರ ಗುಂಪನ್ನೇ ತಯಾರು ಮಾಡಿಬಿಟ್ಟಿದ್ದ ಈ ಜರಾಸಂಧ. ಜರಾಸಂಧನನ್ನು ಕೊಂದು ಹಾಕಿದ್ರಿಂದ ಆ ರಾಜರನ್ನೆಲ್ಲ ಬಿಡಿಸಿದ್ದಾಯಿತು. ಅವರೆಲ್ಲ ರಾಜಸೂಯಕ್ಕೆ ಬಲಿ ಅಂದರೆ ಕಾಣಿಕೆ ಕೊಟ್ಟರು. ಇದೆಲ್ಲ ಆಗಿದ್ದಾರಿಂದ ನಿನ್ನಿಂದಲೇ ಆಗಿದ್ದು, ಈ ಕೃಷ್ಣನಿಂದಲೇ ಆಗಿದ್ದದು. ನಿನ್ನಿಂದ ಅಂತ ನಾನು ಬಾಯಿ ತಪ್ಪಿ ಹೇಳಿದೆ, ಕೃಷ್ಣನಿಂದಲೇ ಆಗಿದ್ದು. ಅಂತಹ ಕೃಷ್ಣ ನನ್ನನ್ನು ಈಗ ಬಿಟ್ಟು ಹೋಗಿದ್ದಾನೆ ಅಂತದರ ತಾತ್ಪರ್ಯ. ಪತ್ನ್ಯಾಸ್ತವಾಪಿ ಮಖಕ್ಲುಪ್ತ ಮಹಾಭಿಷೇಕ ಶ್ಲಾಘಿಷ್ಟಚಾರು ಕಬರಂ ಕಿತವೈ ಸಭಾಯಾಂ ಸ್ಪೃಷ್ಟಂ ವಿಕೀರ್ಯ ಪದಯೋ ಪತಿತಾಶ್ರಮುಖ್ಯೋ ಯೈಸ್ತತ್ ಸ್ತ್ರೀಯ ನ್ಯಕೃತ ತತ್ ಸವಿಮುಕ್ತ ಕೇಶ್ಯ ಅಂತ ಮುಂದೆ 10ನೇ ಶ್ಲೋಕ. ಆ ಶ್ಲೋಕದ ಅನ್ವಯ ಸ್ವಲ್ಪ ವಿಚಿತ್ರವಾಗಿದೆ. ಆ ಕಡೆ ಈ ಕಡೆ ಅದು ಹರಡಿ ಹೋಗಿದೆ ಅನ್ವಯ. ಅದಕ್ಕಾಗಿ ಆಚಾರ್ಯರು ಆ ಅನ್ವಯವನ್ನು ತಿಳಿಸ್ಬೇಕಾಯ್ತು ನಮಗೆ. ಅವ್ರು ಹೇಳಿದಂತೆ ಅನ್ವಯ ಮಾಡ್ಕೋಬೇಕು. ಅಲ್ಲಿ ಅವರೇನು ಬೇರೆ ಕಥೆಯನ್ನೇನು ಹೇಳಲಿಲ್ಲ ಆಚಾರ್ಯರು, ಕೇವಲ ಅದರ ಅನ್ವಯ ಮಾತ್ರ ತೋರಿಸಿದ್ದಾರೆ, ಬೇರೆ ಪ್ರಮಾಣ ಶ್ಲೋಕವನ್ನೇನು ಕೊಟ್ಟಿಲ್ಲ. ರಾಜಸೂಯದ ಯಾಗ ಅದರ ಸಂಭ್ರಮ ಎಲ್ಲ ಮುಗಿಯಿತು. ಅವಭೃತ ಸ್ನಾನ ಮಾಡಿದ್ವಿ ನಾವೆಲ್ಲ. ರಾಜಸೂಯ ಯಾಗದಲ್ಲಿ ಅವಭೃತ ಸ್ನಾನ ಮಾಡಿದ್ರಿಂದ ನಮ್ಮ ಪತ್ನಿಯಾದಂಥ, ನಿನ್ನ ಪತ್ನಿಯಾದ, ನಮ್ಮ ಪತ್ನಿಯೂ ಆದಂಥ ದ್ರೌಪದಿಯ ಆ ಕೇಶಪಾಶ ಅತ್ಯಂತ ಪವಿತ್ರವಾಗಿತ್ತು. ಅಂಥ ಕೇಶಪಾಶಕ್ಕೆ ಕೈ ಹಾಕಿದ್ರು ಈ ಮೋಸದ ಜೂಜುಕೋರರು. ಮಾಡಿದ್ದು ದುಶ್ಯಾಸನ, ಆದರೆ ಆ ಎಲ್ಲ ಕೌರವರ ಪ್ರೇರಣೆ, ಅವರ ಸಮ್ಮತಿ ಇತ್ತಾದ್ದರಿಂದ ಇವರೆಲ್ಲರೂ ಮಾಡಿದರು ಅಂತ ಹೀಗೆ ಅರ್ಥ ಹೇಳ್ತಿದ್ದಾರಷ್ಟೆ. ಹಾಗೆ ಆ ಕೇಶಪಾಶಕ್ಕೊಂದೇನು ಅಪಚಾರ ಆಗಿತ್ತಲ್ಲ, ದ್ರೌಪದಿ ತನ್ನ ಅಂಥ ಕೇಶಪಾಶವನ್ನು ಕೃಷ್ಣನ ಪಾದದಲ್ಲಿ ಹರಡಿದ್ಲು, ಅವನಿಗೆ ನಮಸ್ಕಾರ ಮಾಡಿದ್ಲು, ಮತ್ತು ಕಣ್ಣೀರಿನಿಂದ ಅವನ ಪಾದವನ್ನು ತೊಯಿಸಿದ್ಲು. ಆ ಕಣ್ಣೀರಿನ ಹನಿಗಳು ಕೆಲವೇನು ಬಿದ್ದವು, ಆ ಹನಿಗಳೇ ಈ ಮುಂದೆ ಕೃಷ್ಣನ ಮನಸ್ಸನ್ನು ಯುದ್ಧಕ್ಕೆ ತೊಡಗುವಂತೆ ಪ್ರೇರಿಸಿ, ಕೃಷ್ಣ ಪಾಂಡವರ ಮೂಲಕ ಯುದ್ಧವನ್ನು ಮಾಡಿಸಿ ಆ ಜೂಜುಕೋರರ ಹೆಂಡಂತರಿಗೆ ವೈಧವ್ಯ ತಂದಿತ್ತು ಆ ಕಣ್ಣೀರೇ. ಅದೆಲ್ಲ ಆಗಿದ್ದು ನಮ್ಮ ವೈರಿಗಳೆಲ್ಲ ಮಣ್ಣು ಪಾಲಾಗಿದ್ದು ಕೃಷ್ಣನ ಅನುಗ್ರಹದಿಂದ. ಇಲ್ಲದೆ ಹೋದರೆ ಏನಾಗ್ತಿತ್ತು, ಏನೂ ಆಗ್ಲಿಕ್ಕೆ ಸಾಧ್ಯ ಇರ್ತಿದ್ದಿಲ್ಲ. ಇದು ನಾವು ನೋಡೋ ಶ್ಲೋಕ. ಅಲ್ಲಿ ಪತಿತಾಶ್ರು ಮುಖ್ಯ ಅಂತಿದೆಯಲ್ಲ, ಅಲ್ಲಿ ಕೆಲವು ಕಡೆ ಪತಿತಾಶ್ರು ಮುಖ್ಯಾಹ ಅಂತ ಹೀಗೆ ಶಬ್ದ ಇದೆ. ಪತಿತಾಶ್ರು ಮುಖ್ಯಾಹ ಅನ್ನೋ ಪಾಠವನ್ನು ಕೆಲವರು ವ್ಯಾಖ್ಯಾನಕಾರರು ಇಟ್ಕೊಂಡಂತೆ ಕಾಣಿಸ್ತದೆ. ಅಶ್ರುಮುಖ್ಯಾಹ ಅಲ್ಲಿ ಅಶ್ರುಮುಖಿ ಅಂತಂದರೆ ಈ ಕಣ್ಣೀರನ್ನು ಸುರಿಸ್ತಾ ಇದ್ದಂಥ ದ್ರೌಪದಿ. ಯಾರ ಮುಖದಲ್ಲಿ ಕಣ್ಣೀರು ಸುರಿತಾ ಇತ್ತೋ ಅಂತ ದ್ರೌಪದಿ. ಆ ಅಶ್ರುಮುಖಿ ಅಂತ ಅವಳನ್ನು ಹೇಳುವ ಪ್ರಥಮ ವಿಭಕ್ತಿ ಅಂತ ಶಬ್ದ, ಅಶ್ರುಮುಖ್ಯಾಹ ಅಂತ ಅವಳ ಷಷ್ಠಿ ವಿಭಕ್ತಿ ಅಂತವಾದ ಶಬ್ದ. ಹೀಗೆ ಕೆಲವರು ಅನರ್ಥ ಮಾಡ್ತಾರೆ. ಅದಕ್ಕೆ ವಾಸ್ತವಿಕವಾದ ಅರ್ಥ ಏನು ಅಂತ ಅನ್ನೋದನ್ನು ಮುಂದೆ ಹೇಳ್ತೇನೆ. ಹೀಗೆ ಶ್ರೀಧರರು ಏನು ಅರ್ಥ ಮಾಡ್ತಾರೆ ಅದನ್ನು ಹೇಳ್ತೇನೆ. ಪತಿತಾನಿ ಅಶ್ರೂಣಿ ಮುಖಾದ್ಯಸ್ಯಾಹ ತಸ್ಯಾಹ ಪತ್ನ್ಯಾಹ ಅಂತ ಈ ನಮ್ಮ ಪತ್ನಿ, ನಿನ್ನ ಪತ್ನಿ, ನಮ್ಮ ಪತ್ನಿ ದ್ರೌಪದಿ ಏನಿದ್ದಾಳೆ, ದುಶ್ಯಾಸನಾದೀನಾಂ ಸ್ತ್ರೀಯ, ಈ ದುಶ್ಯಾಸನಾದಿಗಳ ಸ್ತ್ರೀಯರೆಲ್ಲರೂ ಕೂಡ ಮತ್ತೆ ಅವಳಿಗಾದ ಅಪಚಾರದ ಫಲವಾಗಿ ತಾವು ವೈಭವವನ್ನು ಅನುಭವಿಸಬೇಕಾಯಿತು. ಇಷ್ಟನ್ನೇ ಹೇಳಿದ್ದಾರೆ ಶ್ರೀಧರರು. ಆ ವೈಧವ್ಯವನ್ನು ತಂದಿಟ್ಟ ಕಾರಣ ಯಾವುದು, ವೈಧವ್ಯ ಬಲ್ಲಿ ಕಾರಣ ಏನು ಅಂತ ಅನ್ನೋದನ್ನು ಶ್ರೀಧರರು ಹೇಳಿದಂತೆ ಕಾಣಿಸೋದಿಲ್ಲ. ಆದರೆ ಅದನ್ನು ವೀರರಾಗವರು ಹೀಗೆ ಹೇಳ್ತಾರೆ. ಯಹ ಅಕೃತ ಕೃತವಾನ್ ಸಹ ತವಾನುಜಃ ನೃಪಶಿರೋಂಗ್ರಿ ಮಹನ್ನಿತಿ ಪೂರ್ವೇಣ ಅನ್ವಯ. ಈ ಹಿಂದಿನ ಶ್ಲೋಕದಲ್ಲಿ ನಿನ್ನ ಈ ತಮ್ಮ ಭೀಮಸೇನ ಜರಾಸಂಧ ಮೊದಲಾದವರೆಲ್ಲರನ್ನೂ ಕೂಡ ಸದೆ ಬಡದ್ನಲ್ಲ, ಅವನು ಈ ದ್ರೌಪದಿಗಾದ ಅಪಚಾರವನ್ನು ಸಹಿಸದೆ ಎಲ್ಲ ಕೌರವರನ್ನು ಸದೆ ಪಡೆದು ಅವರ ಪತ್ನಿಯರಿಗೆ ವೈಧವ್ಯ ಬರುವಂತೆ ಮಾಡಿದ ಇಂಥದ್ದು ವಿಷಯ. ಹಾಗಾದರೆ
ಅವರೆಲ್ಲರಿಗೂ ವೈಧವ್ಯವನ್ನು ತಂದಿಟ್ಟವನು ಯಾರು? ಭೀಮಸೇನ. ಯಹ ಅಕೃತ, ನಿನ್ನ ತಮ್ಮ ಭೀಮಸೇನ ಇದ್ದಾನಲ್ಲ, ಹಿಂದೆ ಜರಾಸಂಧನ ವಧ ಮಾಡಿದವನು ಯಾರಿದ್ದಾನೆ, ಹಿಂದಿನ ಶ್ಲೋಕದಲ್ಲಿ ಪ್ರಸ್ತುತನಾದವನು ಅವನೇ ಮಾಡಿದ ಅಂತ. ಅಶ್ರುಮುಖಿ ಅನ್ನೋದನ್ನು ದ್ರೌಪದಿಗೆ ವಿಶೇಷವಾಗಿ ಮಾಡಿದ್ದಾರೆ ವೀರರಾಘವರು ಕೂಡ. ಇಲ್ಲಿ ಮತ್ತೊಂದು ರಾಧಾಕೃಷ್ಣರ ವ್ಯಾಖ್ಯಾನದಲ್ಲಿ, ಆ ರಾಧಾಕೃಷ್ಣರ ವ್ಯಾಖ್ಯಾನಕ್ಕನುಸಾರವಾಗಿ ಅಶ್ರುಮುಖಿ ಅಂದರೆ ಮತ್ತೆ ಇದೆ ದ್ರೌಪದಿಯೇ ಆಯಿತು. ಆ ಕೌರವರ ಸ್ತ್ರೀಯರಿಗೆ ವೈಧವ್ಯ ತಂದಿಟ್ಟವರು ಯಾರು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಯಹ ಭಗವಾನ್ ಅಕೃತ, ಯಾವ ಭಗವಂತ ದ್ರೌಪದಿಗಾದ ಅಪಚಾರವನ್ನು ಸಹಿಸದೆ ಆ ಕೌರವರು ಪಾಂಡವರ ನಡುವೆ ಯುದ್ಧ ಆಗುವಂತೆ ಮಾಡಿ, ಕೌರವರೆಲ್ಲ ಸೋತು ಸುಣ್ಣಾಗುವಂತೆ ಮಾಡಿ ಅವರ ಸ್ತ್ರೀಯರಿಗೆ ವೈಧವ್ಯವನ್ನು ತಂದಿಟ್ಟನಲ್ಲ, ಅಂಥ ಕೃಷ್ಣ ಈಗಿಲ್ಲ. ಲೋಕದೃಷ್ಟಿಯಿಂದ ವಸ್ತುತಃ ದುಶ್ಯಾಸನಾದಿಗಳು ಸತ್ತದ್ದು ಭೀಮಸೇನಿಂದ. ಆದರೆ ರಾಧಾಕೃಷ್ಣರು ಹೇಳ್ತಾರೆ, ಮಯೈವೇತೆ ನಿಹತಾಃ ಪೂರ್ವಮೇವ ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್. ಇವರೆಲ್ಲರೂ ಕೂಡ ಈಗಾಗಲೇ ಸತ್ತೋಗಿದ್ದಾರೆ, ನಾನು ಅವ್ರನ್ನ ಕೊಂದಾಕಿದ್ದೀನಿ, ಅರ್ಜುನ ನೀನು ಕೇವಲ ನಿಮಿತ್ತ ಮಾತ್ರ ಅಂತ ಹೇಳ್ತಾನೆ. ಆದ್ದರಿಂದ ಆ ಕೌರವಾದಿಗಳನ್ನು ಕೊಂದವನು ಭೀಮಸೇನ ಅಂತ ಒಬ್ಬರು ವ್ಯಾಖ್ಯಾನ ಮಾಡಿದರೆ, ಅವ್ರನ್ನ ಕೊಂದವನು ಸ್ವಯಂ ಭಗವಂತ ಅಂತ ಇನ್ನೊಬ್ಬರು ವ್ಯಾಖ್ಯಾನ ಮಾಡಿದ್ದಾರೆ. ಇದಿಷ್ಟು ಅಲ್ಲಿ ನಮ್ಗೆ ಕಾಣಿಸಿ ಬರುವಂಥ ವ್ಯಾಖ್ಯಾನ. ಇನ್ನು ವಿಜಯಧ್ವಜರು ಏನು ಅರ್ಥ ಮಾಡಿದ್ದಾರೆ, ಯಾದವಾರ್ಯರು ಏನು ಅರ್ಥ ಮಾಡಿದ್ದಾರೆ, ಆಚಾರ್ಯರು ಕೊಟ್ಟಿರುವಂಥ ಭಾಗವತ್ ತಾತ್ಪರ್ಯಕ್ಕೆ ಅನುಗುಣವಾಗಿ ಅದನ್ನ ಈಗ ನೋಡಬೇಕು. ಯತ್ ಪಾದಯೋ ಪತಿತಾಶ್ರು ಮುಖ್ಯಾ ಅಂತ ಅಲ್ಲಿ ದೀರ್ಘ ಇಲ್ಲ. ಅಶ್ರುಮುಖಿ ಅಶ್ರುಮುಖ್ಯೋ ಅಶ್ರುಮುಖ್ಯ ಅಂತ ಒಂದು ವೇಳೆ ಸ್ತ್ರೀಲಿಂಗ ಶಬ್ದ ಅದಾಗಿದ್ದರೆ ಆ ಸ್ತ್ರೀಲಿಂಗ ಶಬ್ದದ ಷಷ್ಠಿ ವಿಭಕ್ತಿ ಏಕವಚನ ಇದಾಗ್ತಿತ್ತು. ಆದರೆ ಅದಲ್ಲ, ಪತಿತಾಶ್ರು ಮುಖ್ಯ. ಆ ಕಣ್ಣೀರಿನಲ್ಲಿ ಒಂದು ಪ್ರಧಾನವಾದ ಕಣ್ಣೀರು ಅಂತ ಅದರ ತಾತ್ಪರ್ಯ. ಅದಕ್ಕೆ ಅರ್ಥ ಯಾಕೆ ಆ ಥರ ಹೇಳಬೇಕು ಅಂತ ಅನ್ನೋದನ್ನು ಒಬ್ಬರು ಇಲ್ಲಿ ಮುಂದೆ ಬರೀತಾರೆ, ಅದನ್ನು ನಾನು ಹೇಳ್ತೇನೆ. ಅಶ್ರು ಮುಖ್ಯ ಅಂತದ್ದು ಅಕಾರಾಂತವಾದ ಶಬ್ದ. ಕಣ್ಣೀರಿನಲ್ಲಿ ಪ್ರಧಾನವಾದ ಒಂದು ಕಣ್ಣೀರು. ಆ ಕಣ್ಣೀರೇ ಈ ದುರ್ಯೋಧನಾದಿಗಳು ಮಣ್ಣು ಮುಕ್ಕುವಂತೆ ಮಾಡಿತು, ಮತ್ತು ಅವರ ಪತ್ನಿಯರಿಗೆ ವೈಧವ್ಯವನ್ನು ತಂದದ್ದು ಕೂಡ ಅದೇ ಅಂತ ಅರ್ಥ ಬರೀತಾರೆ. ಕಬರ ಅಂದರೆ ಕೇಶಪಾಶ, ಅಶ್ರು ಮುಖ್ಯ ಅಂದರೆ ಅಶ್ರು ಪ್ರಧಾನ. ಕ್ವಚಿತ ಅಶ್ರು ಪ್ರಧಾನ ಎಂಬ ಶಬ್ದದಿಂದ ಆಚಾರ್ಯರು ಅದು ಅಕಾರಾಂತವಾದ ಶಬ್ದ, ಪ್ರಥಮ ವಿಭಕ್ತಿ ಏಕವಚನ ಅಂತ ತೋರಿಸಿದ್ದಾರೆ. ಯೈಹಿ ಕಬರಂ ಸ್ಪೃಷ್ಟಂ, ಯಾರು ಆ ದ್ರೌಪದಿಯ ಕೇಶಪಾಶಕ್ಕೆ ಕೈ ಹಾಕಿದ್ರಲ್ಲ, ಕಬರಂ ಸ್ಪೃಷ್ಟಂ ತತ್ಸ್ತ್ರೀಯ ತತ್ಪಾದಯೋ ಪತಿತತ್ವಾದೇವ. ಅಲ್ಲಿ ನಾವು ನೋಡ್ತಿರುವಂಥ ಪುಸ್ತಕಗಳಲ್ಲಿ ಸ್ವಲ್ಪ ಪಾಠ ಸರಿ ಇರ್ತದೆ, ಅದರಲ್ಲಿ ಒಂದು ದಂಡ ಕಾಣಿಸ್ತದೆ, ಒಂದು ಫುಲ್ ಸ್ಟಾಪ್ ಕಾಣ್ತದೆ. ಆ ಫುಲ್ ಸ್ಟಾಪ್ ಅಲ್ಲಿ ಇರಬಾರ್ದು, ಅದು ಅಲ್ಲಿರ್ತಕ್ಕಂಥದ್ದು ಅಲ್ಲ. ಅದು ಪತಿತತ್ವಾದೇವ ಸಹ ವಿಮುಕ್ತಕೇಶ್ಯ ನಕೃತ. ಈ ಒಂದು ಪ್ರಧಾನವಾದ ಕಣ್ಣೀರೇನಿದೆ ಅದೇ ಈ ದ್ರೌಪದಿಗೆ ಅಪಚಾರ ಮಾಡಿದ ಕೌರವರ ಪತ್ನಿಯರಿಗೆ ವೈಧವ್ಯವನ್ನು ತಂದಿಟ್ಟಿತು. ತತ್ಸ್ತ್ರೀಯ ವಿಮುಕ್ತಕೇಶ್ಯ ನಕೃತ. ಆ ಸ್ತ್ರೀಯರನ್ನು ಈ ಜಡೆ ಬಿಚ್ಚಿಕೊಳ್ಳುವಂತೆ ಮಾಡಿತು ಅಂತ ಅದಕ್ಕೆ ಅನ್ವಯ. ಹಾಗಾದರೆ ಅವರಿಗೆ ವೈಧವ್ಯವನ್ನು ತಂದಿಟ್ಟದ್ದು ಆ ಕಣ್ಣೀರು ಅಂತ ಆ ಶ್ಲೋಕದ ವರ್ಣನೆ. ಮೂಲ ಕಾರಣ ಭಗವಂತನೇ ಇರಬಹುದು, ಅದು ವರ್ಣನೆ ಈ ಥರ. ತನ್ನ ಕೇಶಪಾಶವನ್ನು ಕೃಷ್ಣನ ಪಾದದ ಮೇಲೆ ಹರಡಿದ್ಲು, ಆಕೆ ನಮಸ್ಕಾರ ಮಾಡುವಾಗ ಅವಳ ಕಣ್ಣೀರು ಕೂಡ ಅಲ್ಲಿ ಬಿತ್ತು. ಆದ್ದರಿಂದ ಹೀಗೆ ಅವಳಿಗೆ ಆದ ಅಪಚಾರವನ್ನು ನೋಡಿ ಭಗವಂತನಿಗೆ ಕೋಪ ಬಂತು. ಅದರಿಂದ ಮುಂದೆ ಈ ಥರ ಆಯಿತು ಅಂತ ಅದರ ತಾತ್ಪರ್ಯ. ಇದಿಷ್ಟು ವಿಜಯಧ್ವಜರು ಹೇಳುವಂಥ ಅರ್ಥ. ಯಾದವಾರ್ಯರು ಕೂಡ ಹೆಚ್ಚು ಕಡಿಮೆ ಅದೇ ಅರ್ಥವನ್ನು ಹೇಳಿದ್ದಾರೆ. ಅಶ್ರುಮುಖ್ಯ ಅಂದರೆ ಈ ಪತಿತಾಯ ಪ್ರಣತಾಯ ನಮಸ್ಕಾರ ಮಾಡಿದ ಆ ದ್ರೌಪದಿ ಏನಿದ್ದಾಳೆ, ಅಶ್ರು ಲಕ್ಷಣ ಮುಖ, ಆ ಕಣ್ಣೀರೆಂಬ ಪ್ರಧಾನಮಂತ್ರಿ ಅಂತ ಯಾದವಾರ್ಯರಿಂದ ಅರ್ಥ ಮಾಡಿದ್ದಾರೆ. ಇವತ್ತು ಕೂಡ ಪ್ರೈಮ್ ಮಿನಿಸ್ಟರ್ನ ಪ್ರಧಾನಮಂತ್ರಿ ಅಂತ ನಾವು ಹೇಳ್ತೇವೆ, ನಮಗಿದೆಲ್ಲ ಗೊತ್ತಿದೆ. ಈ ಕಣ್ಣೀರು ಅನ್ನೋದೇ ಒಂದು ಪ್ರಧಾನಮಂತ್ರಿ.
ನಮ್ಮಲ್ಲಿ ನಮ್ಮ ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ರಾಷ್ಟ್ರಪತಿ ಪ್ರಧಾನಮಂತ್ರಿಯ ಮೂಲಕ ಕೆಲಸ ಮಾಡಿಸ್ತಾನೆ. ರಾಷ್ಟ್ರಪತಿ ಹೆಸರಲ್ಲಿ ಕೆಲಸ ನಡೆಯೋದು, ಕೆಲಸ ಮಾಡುವವನು ಪ್ರಧಾನಮಂತ್ರಿ. ಇಲ್ಲಿಯೂ ಕೂಡ ಈ ಕಣ್ಣೀರೇ ಒಂದು ಪ್ರಧಾನಮಂತ್ರಿ ಇತಿ ಮೂಲಂ ವ್ಯಾಖ್ಯೇಯಮಿತಿ ಸೂಚಯತಿ ಅಂತ ಯಾದವಾರ್ಯರು ಅದನ್ನು ಅರ್ಥ ಬರೀತಾರೆ. ಮಾಡಿದವನು ಸ್ವಯಂ ಕೃಷ್ಣನೇ, ಅವನೇ ರಾಷ್ಟ್ರಪತಿ ಅಂತೆ, ಆಗ ನಾವು ತಿಳ್ಕೋಬಹುದು. ದ್ರೌಪದಿಯ ಕಣ್ಣೀರು ಪ್ರಧಾನಮಂತ್ರಿ ಅಂತೆ, ಅದರ ಮೂಲಕ ಈ ಎಲ್ಲ ಕೆಲಸವನ್ನು ಮಾಡಿಸಿದ ಅಂತ ಅದರ ತಾತ್ಪರ್ಯ. ತತಶ್ಚ ಅಯಂ ಶ್ಲೋಕಾರ್ಥ, ಒಟ್ಟಾರೆ ಶ್ಲೋಕದ ಅರ್ಥವನ್ನು ಕೂಡ ಯಾದವಾರ್ಯರು ಬರೀತಾರೆ. ಯತ್ಪಾದಯೋ ಯಸ್ಯ ಕೃಷ್ಣಸ್ಯ ಪಾದಯೋ ಪತಿತಾಯಾ, ಯಾವ ಕೃಷ್ಣನ ಪಾದಕ್ಕೆ ಬಿದ್ದಂಥ ಆ ದ್ರೌಪದಿಯ ಅಂದರೆ ದುಃಖದಿಂದ ನಮಸ್ಕಾರ ಮಾಡಿದ ದ್ರೌಪದಿಯ ಒಂದು ಅಶ್ರು ಮುಖ್ಯ, ಅಶ್ರು ಲಕ್ಷಣ ಪ್ರಧಾನ, ಕಣ್ಣೀರೆಂಬ ಒಂದು ಪ್ರಧಾನಮಂತ್ರಿ ಅಂತಾದರೂ ತಿಳ್ಕೊಳ್ರಿ, ಅಥವಾ ಒಂದು ಪ್ರಧಾನವಾದ ಕಣ್ಣೀರು. ಕಣ್ಣೀರು ಯಾಕೆ ಪ್ರಧಾನ ಆಯಿತು ಅಂದರೆ ಅದೇ ಈ ಹತ್ಯೆಗೆ ಕಾರಣ ಆಗಿದ್ದರಿಂದ. ಅನೇನ ಪಾಪಿವಿಹಿ, ಆ ಪಾಪಿಗಳಾದಂಥ ಆ ದುರ್ಯೋಧನಾದಿಗಳೇನಿದ್ದಾರೆ ಅವರ ಪತ್ನಿಯರಿಗೆ ಹೀಗೆ ಒಂದು ವೈಧವ್ಯ ಬಂತು. ಎಲ್ಲ ಆಗಿದ್ದು ಆ ಕೃಷ್ಣನಿಂದ, ಕೃಷ್ಣನ ಮಹಿಮೆಯಿಂದ ಇದಾಯಿತು. ಆದರೆ ಕೃಷ್ಣ ಮಾತ್ರ ಇವತ್ತು ನಮ್ಮ ಜೊತೆ ಇಲ್ಲ ಅಂತ ತಮ್ಮ ದುಃಖವನ್ನು ಹೇಳ್ಕೊತಾ ಇದ್ದಾನೆ. ಗೋವಿಂದಾಚಾರ್ಯರು ಕೂಡ ತಮ್ಮ ಟಿಪ್ಪಣಿಯಲ್ಲಿ ಅದಕ್ಕೆ ಅರ್ಥ ವಿವರಣೆ ಮಾಡುವಾಗ ಈ ಥರ ಮಾಡಿದ್ದಾರೆ. ಯಾದವೇಂದ್ರ ತೀರ್ಥರು ಮತ್ತು ಅನಂತ ತೀರ್ಥರು ಮೊದಲಾದವರು ವ್ಯಾಖ್ಯಾನಗಳನ್ನು ಹೇಳ್ತಾರೆ. ಅಶ್ರು ಮುಖ್ಯ ಅಂದರೆ ಮುಖ್ಯ ಶಬ್ದ ಪ್ರಧಾನವಾಚಿ, ಅಶ್ರು ಪ್ರಧಾನ ಅಶ್ರು ಕಣ, ಆ ಕಣ್ಣೀರಿನ ಒಂದು ಪ್ರಧಾನವಾದ ಕಣ. ಮುಖ್ಯ ಅಂಥೇಳಿ ಅದಕ್ಕೆ ಪುಲ್ಲಿಂಗ ಹೇಗೆ ಬಂತಂದರೆ ಕಣ ಅನ್ನೋದು ಪ್ರಧಾನ ಆದ್ದರಿಂದ ಮುಖ್ಯ ಅಂತ ಬಂದಿದೆ. ವಿಜಯಧ್ವಜರು ಅದನ್ನು ಅಶ್ರು ಅನ್ನೋ ಶಬ್ದ ನಪುಂಸಕಲಿಂಗ, ಮುಖ್ಯ ಅಂತ ಹೇಗಾಯಿತು, ಮುಖ್ಯಂ ಅಂತ ಆಗಬೇಕಾಗಿತ್ತಲ್ಲ ಅಂತ ಪ್ರಶ್ನೆ ಮಾಡಿಕೊಂಡು ಅಶ್ರು ಶಬ್ದ ನಪುಂಸಕಲಿಂಗದಲ್ಲೂ ಇದೆ ಪುಲ್ಲಿಂಗದಲ್ಲೂ ಇದೆ ಅಂತ ಸಮಾಧಾನ ಹೇಳಿದ್ದಾರೆ. ಆದರೆ ಕಣ ಅನ್ನೋದನ್ನು ಪ್ರಧಾನವಾಗಿ ಇಟ್ಕೊಂಡಿದ್ದರಿಂದ ಅಲ್ಲಿ ಮುಖ್ಯ ಅಂತಲೂ ಕೂಡ ಆಗಬಹುದು ಅಂತ ಹಾಗೂ ಒಂದು ಅನುಸಂಧಾನ ಮಾಡಬಹುದು. ಯತ್ ಪಾದಸ್ಪರ್ಶ ಬಲಾದೇವ, ಆ ಕಣ್ಣೀರಿನ ಪಾದಸ್ಪರ್ಶದ ಬಲದಿಂದಲೇ ಆ ಕೃಷ್ಣನಿಗೆ ಕೋಪ ಬಂದು ತೇನ ಕೃಷ್ಣೇನ ಮೂಷಿತಃ, ಯಾವ ಕೃಷ್ಣ ಆ ಕೌರವಾದಿಗಳ ಸಂಹಾರಕ್ಕೆ ಕಾರಣನಾದ್ನೋ ಆ ಕೃಷ್ಣ ಇವತ್ತು ನಮ್ಮನ್ನು ಬಿಟ್ಟು ಹೋಗಿದ್ದಾನೆ ಅಂತ ಅದರ ತಾತ್ಪರ್ಯ. ಯಾದವೇಂದ್ರರ ವ್ಯಾಖ್ಯಾನ ಮತ್ತು ಅನಂತತೀರ್ಥರ ವ್ಯಾಖ್ಯಾನವನ್ನು ಸಂಗ್ರಹಿಸುವಾಗ ದುಶ್ಯಾಸನ ಸ್ಪೃಷ್ಟ ಕಬರಾಯ ದ್ರೌಪದ್ಯಾ ನೇತ್ರಬಿಂದು ಕೃಷ್ಣಪದಯೋ ಪತಿತಃ ಸನ್ ಯತ್ಪಾದ ಸ್ಪರ್ಶ ಬಲಾದೇವ ದುಶ್ಯಾಸನಾದಿ ಸ್ತ್ರೀಣಾಂ ಕಬರಮೂಕಂ ಕೃತವಾನ್ ತೇನ ಕೃಷ್ಣೇನ ಮುಷಿತಃ ಇತಿ ಯಾದವೇಂದ್ರ ತೀರ್ಥರು ಹೇಳಿದ್ದನ್ನು ಹೀಗೆ ಬರೀತಾರೆ. ಅಶ್ರು ಮುಖ್ಯ ಅನ್ನೋದನ್ನು ಮುಖ್ಯ ಅಂತ ಪುಲ್ಲಿಂಗ ಇದೆಯಲ್ಲ, ಆ ಪುಲ್ಲಿಂಗ ಹೇಗೆ ಅಂದರೆ ಕಣ ಅನ್ನೋದು ಪ್ರಧಾನವಾದ್ದರಿಂದ, ಕಣ ಶಬ್ದ ಪುಲ್ಲಿಂಗದಲ್ಲಿರೋದ್ರಿಂದ ಅಶ್ರುವಿನ ಕಣ್ಣೀರಿನ ಒಂದು ಹನಿ, ಅದರಿಂದ ಮುಖ್ಯ ಅಂತ ಬಂದಿದೆ. ವಿಜಯಧ್ವಜರ ತೀರ್ಥರು ಹೇಳುವಂತೆ ಅಶ್ರು ಶಬ್ದ ಪುಲ್ಲಿಂಗದಲ್ಲೂ ಇದೆ ನಪುಂಸಕಲಿಂಗದಲ್ಲೂ ಇದೆ, ಆದ್ದರಿಂದ ಅಶ್ರು ಮುಖ್ಯ ಅಂತ ಆಗಬಹುದು ಅಂತ ಹೇಳ್ತಾರೆ. ಅಶ್ರು ಶಬ್ದ ಪುಲ್ಲಿಂಗದಲ್ಲೂ ನಪುಂಸಕಲಿಂಗದಲ್ಲೂ ಎರಡರಲ್ಲೂ ಇದೆಯೋ ಇಲ್ವೋ, ಆದರೆ ಕಣ ಶಬ್ದ ಮಾತ್ರ ಪುಲ್ಲಿಂಗದಲ್ಲಿರೋದ್ರಿಂದ ಅಶ್ರು ಮುಖ್ಯ ಅಂತ ಕಣವನ್ನು ದೃಷ್ಟಿಯಲ್ಲಿಟ್ಕೊಂಡು ಹೇಳಿದ್ದಾರೆ ಅಂತ ಗೋವಿಂದಾಚಾರ್ಯ ಹೇಳ್ತಾರೆ. ನಾವಿದನ್ನೆಲ್ಲ ತೀರ್ಮಾನಿಸುವುದು ಕಷ್ಟ. ವಿಜಯಧ್ವಜರ ವ್ಯಾಖ್ಯಾನವನ್ನು ಅನೇಕ ಕಡೆ ನಾನು ವಿಮರ್ಶೆ ಮಾಡಿದ್ದನ್ನು ನೀವೆಲ್ಲ ಕೇಳ್ತಾನೆ ಬಂದಿದ್ದೀರಿ. ಅನೇಕ ಕಡೆ ಸರಿಪಡಿಸ್ಲಿಕ್ಕೆ ಆಗದೇ ಇರುವಂಥ ವಿಷಯಗಳಿವೆ, ಕೆಲವು ಕಡೆ ಕೇವಲ ಭಿನ್ನಾಭಿಪ್ರಾಯಗಳಾಗ್ತವೆ. ಈ ಬೆಂಕಿಯಲ್ಲಿ ಕಾಲು ಹಾಕುವಂಥ ಪಾರಿವಾಳ ಅಂತ ಬಂತಲ್ಲ, ಅದು ಸ್ವಪ್ನಶಾಸ್ತ್ರದ ದೃಷ್ಟಿಯಿಂದ ಪಾರಿವಾಳ ಬೆಂಕಿಯಲ್ಲಿ ಕಾಲಿಟ್ಟಂತೆ ಕಂಡ್ರೆ ಅದೊಂದು ಅಮಂಗಳಕರ ಆಗಿರಬಹುದು, ಅದು ದೋಷಕಾರಕ ಆಗಿರಬಹುದು. ಹಾಗೆ ವಿಜಯಧ್ವಜರಿಗೆ ಅಲ್ಲಿ ಅದೆಲ್ಲಾದರೂ ಕಂಡಿರಬಹುದು. ವಿಜಯಧ್ವಜರು ತವಳುವ ಮಂಡಲದಲ್ಲಿ ಇದ್ದವರು, ತುಳು ಪ್ರದೇಶದಲ್ಲಿದ್ದವರು. ಕಣ್ವ ತೀರ್ಥದಲ್ಲಿ ಅವರ ವೃಂದಾವನ ಇದೆ. ಕೇರಳದಲ್ಲಿ ಮತ್ತು ಆ ದಕ್ಷಿಣ ಕನ್ನಡದ ಆ ಭಾಗದಲ್ಲೆಲ್ಲ ಶಕುನಶಾಸ್ತ್ರಕ್ಕೆ ಬಹಳ ಮಹತ್ವ ಇದೆ.
ಆದ್ದರಿಂದ ಇದು ಒಂದು ಶಕುನ ಆಗಿದ್ದಿರಬಹುದಲ್ವಾ. ಸ್ವಪ್ನದಲ್ಲಿ ಆ ಪಾರಿವಾಳ ಬೆಂಕಿಗೆ ಕಾಲಿಟ್ಟಂತೆ ಕಂಡ್ರೆ ಅದು ದೊಡ್ಡ ಸಮಸ್ಯೆ ಆಗಬಹುದಲ್ವ, ಮರಣ ಸೂಚಕ ಆಗಬಹುದಲ್ವ ಅಂತ ಕೆಲವರು ಒಬ್ಬರು ಪ್ರಶ್ನೆ ಮಾಡಿದರು. ಆ ಥರನೂ ಇರಬಹುದು. ಇದಿರೋ ವಿಷಯ ಏನಂದರೆ, ವಿಜಯಧ್ವಜ ಅದಕ್ಕೆ ಸಂಬಂಧಪಟ್ಟಂತೆ ಆಧಾರ ಏನೂ ತೋರಿಸಲಿಲ್ಲ, ಆದ್ದರಿಂದ ನಮಗದನ್ನು ಸ್ವೀಕಾರ ಮಾಡಲಿಕ್ಕೆ ಆಗಲಿಲ್ಲ ಅಂತ ಇಷ್ಟೇ ಪ್ರಶ್ನೆ. ವಿಜಯಧ್ವಜರದಾಗಲಿ ಯಾದವಾರ್ಯರದಾಗಲಿ ಮತ್ತು ಯಾರದೇ ವ್ಯಾಖ್ಯಾನವನ್ನು ವಿಮರ್ಶೆ ಮಾಡುವಾಗ ನಮಗೆ ಅದು ಸಮಾಧಾನ ಕೊಡಲಿಲ್ಲ. ನಮಗೆ ಇದು ಇಷ್ಟೇ ವಿಷಯ. ಮತ್ತೊಂದು ಶ್ರೋತೃವಿಗೆ ಯಾದವಾರ್ಯರ ವ್ಯಾಖ್ಯಾನ ಸಮಾಧಾನ ಕೊಡ್ಬೋದು, ಮತ್ತೊಬ್ಬ ಶ್ರೋತೃವಿಗೆ ವಿಜಯಧ್ವಜರ ವ್ಯಾಖ್ಯಾನ ಸಮಾಧಾನ ಕೊಡ್ಬೋದು. ಹೀಗೆಲ್ಲ ಅನೇಕ ಥರದ ವ್ಯತ್ಯಾಸಗಳಿರ್ತವೆ. ತವ ಪತ್ನ್ಯಾಃ ದ್ರೌಪದ್ಯಾಃ ರಾಜಸೂಯಮಖೇ ಕ್ಲುಪ್ತೇನ ಕೃತೇನ ಮಹಾಭಿಷೇಕೇನ ಶ್ಲಾಘ್ಯತಮಂ ಚಾರು ಕೇಶುಬಂಧನಂ ಕೌರವಸಭಾಯಾಂ ಕಿತವೈಃ ಸ್ಪೃಷ್ಟಂ ಯಸ್ಯ ಕೃಷ್ಣಸ್ಯ ಪದಯೋಃ ವಿಕೀರ್ಯ ಪತಿತಾಶ್ರುಮುಖ್ಯಃ ಅಶ್ವಾಖ್ಯ ಮುಖ್ಯ ಕಾರಣೋಪೇತಃ ಪದಯೋಃ ಪತಿತಾಯಾಃ ಅಶ್ರೂಣ್ಯೇವ ಮುಖ್ಯ ಕಾರಣಾನಿ. ಕೃಷ್ಣನ ಕಾಲಿಗೆ ಬಿದ್ದ ದ್ರೌಪದಿಯ ಆ ಕಣ್ಣೀರೇ ಮುಖ್ಯ ಕಾರಣ, ಅದೇ ಈ ಯುದ್ಧಕ್ಕೆ ಕಾರಣ ಆಯಿತು ಅಂತ ಹೀಗೆ ಅನಂತ ತೀರ್ಥರು ಬರೀತಾರೆ. ಭಗವಂತನ ಅಭಿಪ್ರಾಯವನ್ನು ತಿಳಿದು ಭೀಮಸೇನ ಆ ಕೌರವರನ್ನೆಲ್ಲರನ್ನೂ ಸದೆ ಬಡಿದ ಅಂತ ಅದಕ್ಕೆ ಅರ್ಥ ಬರೀತಾರೆ. ಇದು ಗೋವಿಂದಾಚಾರ್ಯರು ಆ ಎರಡು ವ್ಯಾಖ್ಯಾನಗಳನ್ನು ಸಂಗ್ರಹಿಸಿ ಹೇಳಿದ್ದಾರೆ. ಅದನ್ನು ಕೂಡ ಇವತ್ತಿನ ಈ ಭಾಗದಲ್ಲಿ ಹೇಳಿದ್ದೀನಿ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರುವ ಇನ್ನು ಹೃಷಿಕೇಶನೆ ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷರಾಶಿ ನಾಶ ಮಾಡು ಶ್ರೀಶಕೇಶವ ಶ್ರೀಕೃಷ್ಣಾರ್ಪಣ ವಸ್ತು.